ಇವತ್ತು ವಿಶ್ವಾದ್ಯಂತ ಹಲವಾರು ದೇಶಗಳಲ್ಲಿ ಅದು ಬಲಿಷ್ಠ ರಾಷ್ಟ್ರಗಳಲ್ಲಿ ಆರ್ಥಿಕ ಸ್ಥಿತಿ ಡೋಲಾಯಮಾನ ಸ್ಥಿತಿಯಲ್ಲಿದೆ. ಇಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ಭಾರತ ದೇಶ ಇವತ್ತು ಆರ್ಥಿಕ ಸುಭದ್ರತೆಯನ್ನ ಈ ಬಜೆಟ್ ಮೂಲಕ ಕೊಟ್ಟಿದೆ. ಯಾಕೆಂದ್ರೆ ಇದು ನಮ್ಮ ಕೇಂದ್ರದ ಬಜೆಟ್ ಆಗಿರೋದ್ರಿಂದ ದೇಶದ ಹಿತದೃಷ್ಟಿ ಬಹಳ ಮುಖ್ಯ, ಆರ್ಥಿಕ ಸ್ಥಿರತೆ ಮತ್ತು ಆರ್ಥಿಕ ಬಲಿಷ್ಠ ಬಹಳ ಮುಖ್ಯ. ಸೊ ಆ ಲೆಕ್ಕ ಹಾಕಿದ್ರೆ ನಿಜವಾಗ್ಲೂ ನಾವು ನಮ್ಮ ಕೇಂದ್ರ ಸರ್ಕಾರವನ್ನ, ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ಮತ್ತು ಹಣಕಾಸು ಸಚಿವರನ್ನ ಅಭಿನಂದಿಸಬೇಕು. ಯಾಕೆಂದ್ರೆ ಹಲವಾರು ದೇಶಗಳಲ್ಲಿ ಆರ್ಥಿಕ ಸ್ಥಿತಿ ಕುಸಿತವನ್ನ ಕಾಣ್ತಾ ಇದ್ರು ಕೂಡ ನಮ್ಮ ಭಾರತ ದೇಶದ ಆರ್ಥಿಕ ಸ್ಥಿತಿ ಸ್ಥಿರವಾಗಿದೆ, ಭದ್ರವಾಗಿದೆ. ಯಾಕೆಂದ್ರೆ ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೂಡ ಹೇಳಿದೆ, ಭಾರತದ ಇವತ್ತು ಆರ್ಥಿಕ ಸ್ಥಿತಿ GDP ಅಂತ ಏನ್ ಹೇಳ್ತೇವೆ ಇದು 7 to 7.4% ಇದೆ. ಬಟ್ ಬಹಳ ಮುಖ್ಯವಾಗಿ ಇರೋದು, ಒಂದು ಕಡೆ ನಾವು ಇದು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ ಆಗ್ತಾ ಇದೆ ಭಾರತ ದೇಶ, ಜೊತೆಗೆ ನಮ್ಮ ಫಿಸ್ಕಲ್ ಡೆಫಿಸಿಟ್ ಅಂತ ಏನ್ ಹೇಳ್ತೀವಿ ಅದು ನಿಯಂತ್ರಣದಲ್ಲಿದೆ. ಅಂದ್ರೆ ಒಂದು ಕಡೆ ನಾವು GDP ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ನಮ್ಮ ಹಣದುಬ್ಬರ ಕೂಡ ಕಡಿಮೆ ಆಗ್ತಾ ಇದೆ. ಇದನ್ನ ನಾವು ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಹೇಳ್ತೇವೆ. ಈ ಬಜೆಟ್ ಯಾವ ರೀತಿ ಆಗಿದೆ ಅಂದ್ರೆ, ನಾವು ಇನ್ನೂ ಮುಂದಿನ 10 ವರ್ಷ 20 ವರ್ಷ ದೂರದೃಷ್ಟಿಯನ್ನ ಇಟ್ಕೊಂಡು ಇದು ಒಂದು ಯುವ ಶಕ್ತಿಯ ಬಜೆಟ್ ಆಗಿದೆ, ಇದೊಂದು ಪ್ರಗತಿಯ ಬಜೆಟ್ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ನಿಮ್ಮನ್ನ ಉದ್ದೇಶಿಸಿ ನಾವು ಮಾತಾಡ್ತಿದ್ದೇವೆ. ಅಂದ್ರೆ ಯಾವುದೇ ವಿಶ್ವದಲ್ಲಿ ಯಾವುದೇ ಒಂದು ದೇಶ 7% ಮೇಲೆ ಪ್ರಗತಿಯನ್ನ ಆರ್ಥಿಕವಾಗಿ ತೋರಿಸ್ತಾ ಇಲ್ಲ, ಆದ್ರೆ ಭಾರತ ತೋರಿಸ್ತಾ ಇದೆ. ಅಂದ್ರೆ 2027ನೇ ಇಸ್ವಿಗೆ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಹಾಗೆ ಅಂದ್ರೆ ನಾವು ವಿಕಸಿತ ಭಾರತದ ಕನಸನ್ನ ಇಟ್ಕೊಂಡು 2047ನೇ ಇಸ್ವಿಯ ಆ ಕನಸನ್ನ ಇಟ್ಕೊಂಡು ಈ ಬಜೆಟ್ ಅನ್ನ ನಮ್ಮ ಸರ್ಕಾರ ಮಂಡಿಸಿದೆ. ಅಂದ್ರೆ ಓವರ್ ಆಲ್ ಕಳೆದ ವರ್ಷ ನಮ್ಮ ಬಜೆಟ್ ಸೈಜ್ ಎಷ್ಟಿತ್ತು ಅಂದ್ರೆ 50.5 ಲಕ್ಷ ಕೋಟಿ ಇತ್ತು. ಈ ವರ್ಷ ನಮ್ಮ ಬಜೆಟ್ ಗಾತ್ರ ಎಷ್ಟು ಅಂದ್ರೆ 53 ಲಕ್ಷಕ್ಕೂ ಮೀರಿದ ದೊಡ್ಡ ಬಜೆಟ್ ಆಗಿದೆ. ಇದರಲ್ಲಿ ಇನ್ನೊಂದು ಬಹಳ ಮುಖ್ಯವಾದದ್ದು, ನಮ್ಮ ರಾಜ್ಯಕ್ಕೆ ಅಂದ್ರೆ 16ನೇ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಇವತ್ತು ಕೇಂದ್ರ ಸರ್ಕಾರ ಅಡಾಪ್ಟ್ ಮಾಡ್ಕೊಂಡಿದೆ. ಇದರಿಂದ ನಮ್ಗೇನ್ ಲಾಭ ಅಂದ್ರೆ, ಸುಮಾರು ಹೆಚ್ಚುವರಿ 7,387 ಕೋಟಿ ಹೆಚ್ಚುವರಿ ಅನುದಾನ ಇವತ್ತು ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರುತ್ತೆ. ಸೊ 41% ಅಂದ್ರೆ ಟ್ಯಾಕ್ಸ್ ಡೆವಲ್ಯೂಷನ್ 2 ತರ ಇರುತ್ತೆ. ಒಂದು ಟ್ಯಾಕ್ಸ್ ಡೆವಲ್ಯೂಷನ್ ಅಂತ, ಇನ್ನೊಂದು ಗ್ರಾಂಟ್ ಇನ್ ಏಡ್ ಅಂತ. ಸೊ ಈ ಬಜೆಟ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಬಂದಂತ ಟ್ಯಾಕ್ಸ್ ಡೆವಲ್ಯೂಷನ್ 63,000 ಕೋಟಿ ಮತ್ತು ಇನ್ನು 16,000 ಕೋಟಿ ಗ್ರಾಂಟ್ ಇನ್ ಏಡ್. ಅಂದ್ರೆ ಇವತ್ತು 41% ಇದು 16ನೇ ಫೈನಾನ್ಸ್ ಕಮಿಷನ್ ನ ಇವತ್ತು ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ಯಾವ ರಾಜ್ಯಗಳಿಗೆ ಹೆಚ್ಚು ಲಾಭ ಅಂದ್ರೆ, ಒಂದು ಕರ್ನಾಟಕಕ್ಕೆ, 2ನೇದು ಕೇರಳಕ್ಕೆ, 3ನೇದು ಮಹಾರಾಷ್ಟ್ರಕ್ಕೆ, 4ನೇದು ಗುಜರಾತ್ಗೆ. ಸೊ ಇವಾಗ ಬಿಹಾರ, ಉತ್ತರ ಪ್ರದೇಶ ಅದಕ್ಕೆ ಕಡಿಮೆ ಆಗುತ್ತೆ. ಸೊ ಒಟ್ಟಾರೆ ಬಹಳ ದಿನದ ಬೇಡಿಕೆ ಇತ್ತು ಕರ್ನಾಟಕಕ್ಕೆ ಸ್ವಲ್ಪ ಗ್ರಾಂಟ್ಸು ಅನುದಾನ ಬೇಕು ಅಂತ. ಸೊ ಈ ಬಜೆಟ್ ಅಲ್ಲಿ ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ 7,387 ಕೋಟಿ ನಮಗೆ